ಅಮೆರಿಕ ಇರಾನ್ ಯುದ್ಧ ಅಂತ್ಯದ ಕಾಲ ಸನ್ನಿಹಿತವಾಯ್ತಾ? ಅಮೆರಿಕ ಇರಾನ್ ನಡುವಿನ ಒಪ್ಪಂದ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಯುದ್ಧ ಅಂತ್ಯವಾಗಬಹುದು ಅಂತ ಹೇಳಿ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಹಾರ್ಮುಜ್ ಜಲಸಂಧಿ ಕೂಡ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಈ ಹಿಂದೆಯೂ ಹಲವು ಬಾರಿ ಪೋಸ್ಟ್ ಹಾಕಿದ್ದಾರೆ. ಬಟ್ ಅವರು ಪೋಸ್ಟ್ ಹಾಕಿದ್ದಷ್ಟೇ ಬಂತು, ಹಾರ್ಮುಜ್ ಜಲಸಂಧಿ ಓಪನ್ ಆಗಿಲ್ಲ. ಮಾತುಕತೆ ಪ್ರಗತಿ ಹಂತಕ್ಕೆ ಬಂದಿದೆ ಅಂತ ಹೇಳಿ ಮಾರ್ಕ್ ರೂಬಿಯೋ ಹೇಳಿದ್ದಾರೆ. ಯುಎಸ್ ಸ್ಟೇಟ್ ಸೆಕ್ರೆಟರಿ ಇರಾನ್ನಿಂದ ಹೊರಬಿದ್ದಿಲ್ಲ ಇದುವರೆಗೂ ಯಾವುದೇ ಅಧಿಕೃತವಾದಂತಹ ಮಾಹಿತಿ. ಇನ್ನೇನು ಯುದ್ಧ ಶುರುವಾಗ್ಬಿಡುತ್ತೆ, ಮಾತುಕತೆ ಸರಿ ಹೋಗೋದಿಲ್ಲ, ಇವರಿಬ್ರು ಒಪ್ಪಂದಕ್ಕೆ ಬರೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಅವರು ಮಾಡಿರುವಂತಹ ಟ್ರುತ್ ಸೋಷಿಯಲ್ ನಲ್ಲಿ ಅವರು ಹಾಕಿರುವಂತಹ ಪೋಸ್ಟ್, ಆ ಪೋಸ್ಟ್ ಅಂಥದ್ದೊಂದು ಸುಳಿವನ್ನ ಕೊಡ್ತಾ ಇದೆ. ಒಪ್ಪಂದ ಅಂತಿಮ ಹಂತದಲ್ಲಿದೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರುತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟ ಹಾಗೆ ಈಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಇಡೀ ಜಗತ್ತು ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏಷ್ಯಾ ಖಂಡದ ರಾಷ್ಟ್ರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದ್ದಾವೆ. ಇಷ್ಟಕ್ಕೂ ಟ್ರುತ್ ಸೋಷಿಯಲ್ ನಲ್ಲಿ ಅಮೆರಿಕ ಅಧ್ಯಕ್ಷರು ಹಾಕಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ನೋಡೋಣ ಬನ್ನಿ. ನಾನು ವೈಟ್ ಹೌಸ್ನ ಓವಲ್ ಆಫೀಸ್ನಲ್ಲಿದ್ದೀನಿ. ಇಲ್ಲಿ ನಾವು ಸೌದಿ ಅರೇಬಿಯಾದ ಅಧ್ಯಕ್ಷ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಕತಾರ್ನ ಎಮೀರ್ ತಮೀಮ್ ಬಿನ್ ಹಮಾದ್ ಬಿನ್ ಖಲೀಫಾ ಅಲ್ ಥಾನಿ, ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಬಿನ್ ಜಾಸಿಮ್ ಬಿನ್ ಜಾಬರ್ ಅಲ್ ಥಾನಿ ಹಾಗೂ ಸಚಿವ ಅಲಿ ಅಲ್ ಥವಾಡಿ, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಸೈಯದ್ ಅಸೀಂ ಮುನೀರ್ ಅಹಮದ್ ಶಾ, ಟರ್ಕಿಯ ಅಧ್ಯಕ್ಷ ರೆಜೆಪ್ ತಯ್ಯಿಪ್ ಎರ್ಡೋಗನ್, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಜೋರ್ಡನ್ನ ರಾಜ ಅಬ್ದುಲ್ಲಾ ಸೆಕೆಂಡ್ ಹಾಗೂ ಬಹರೇನ್ನ ರಾಜ ಹಮಾದ್ ಬಿನ್ ಈಸಾ ಅಲ್ ಖಲೀಫಾ ಅವರೊಂದಿಗೆ ಇರಾನ್ ಇಸ್ಲಾಮಿಕ್ ಗಣರಾಜ್ಯ ಹಾಗೂ ಶಾಂತಿಗೆ ಸಂಬಂಧಿಸಿದ ಒಪ್ಪಂದದ ಕುರಿತು ಅತ್ಯಂತ ಉತ್ತಮ ಮಾತುಕತೆಯನ್ನ ನಡೆಸಿದ್ದೇವೆ. ಅಮೆರಿಕ, ಇರಾನ್ ಮತ್ತು ಮೇಲ್ಕಂಡ ಇತರೆ ರಾಷ್ಟ್ರಗಳ ನಡುವೆ ಒಪ್ಪಂದದ ಬಹುತೇಕ ವಿಷಯಗಳ ಮಾತುಕತೆ ಪೂರ್ಣಗೊಂಡಿದೆ. ಪ್ರತ್ಯೇಕವಾಗಿ ನಾನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ಕೂಡ ದೂರವಾಣಿ ಮಾತುಕತೆಯನ್ನ ನಡೆಸಿದ್ದು ಅದು ಸಹ ಬಹಳ ಯಶಸ್ವಿಯಾಯಿತು. ಒಪ್ಪಂದದ ಅಂತಿಮ ಅಂಶಗಳು ಮತ್ತು ವಿವರಗಳು ಈಗ ಚರ್ಚೆಯಲ್ಲಿದ್ದು ಎಲ್ಲವನ್ನೂ ಶೀಘ್ರದಲ್ಲೇ ಘೋಷಿಸಲಾಗುತ್ತೆ. ಈ ಒಪ್ಪಂದದ ಅನೇಕ ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನೂ ತೆರೆಯುವ ಬಗ್ಗೆ ಒಳಗೊಂಡಿದೆ. ಈ ವಿಷಯಕ್ಕೆ ನೀವು ಗಮನ ಹರಿಸಿದ್ದಕ್ಕೆ ಧನ್ಯವಾದಗಳು. ಇದು ಟ್ರುತ್ ಸೋಷಿಯಲ್ ನಲ್ಲಿ ಅಮೆರಿಕ ಅಧ್ಯಕ್ಷರು ಹಾಕಿರುವಂತಹ ಪೋಸ್ಟ್. ಈ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಎದ್ದಿರುವಂತಹ ಆರಂಭವಾಗಿರುವಂತಹ ವಿಶ್ಲೇಷಣೆಗಳು ಏನು ಅಂತಂದ್ರೆ, ಯುದ್ಧ ಶೀಘ್ರದಲ್ಲಿ ಅಂತ್ಯ ಆಗಬಹುದು ಅನ್ನುವಂತಹ ಒಂದು ಹೋಪ್ ಅನ್ನ, ಒಂದು ಭರವಸೆಯನ್ನ ಈ ಪೋಸ್ಟ್ ನೀಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಯುದ್ಧದ ಪರಿಣಾಮದಿಂದ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತು. ಯುದ್ಧ ಆರಂಭ ಆದಂತಹ ನಂತರದಲ್ಲಿ ಅದರ ಪರಿಣಾಮ ನೂರಾರು ಹಡಗುಗಳು ಸಿಕ್ಕಾಕೊಂಡಿದ್ವು ಹಾರ್ಮುಜ್ ಜಲಸಂಧಿಯಲ್ಲಿ. ಅಲ್ಲಿಂದ ಒಂದಿಷ್ಟು ಹಡಗುಗಳನ್ನ ಮಾತುಕತೆ ಮೂಲಕ ಮೂವ್ಮೆಂಟ್ ಮಾಡುವಂತಹ ಪ್ರಯತ್ನಗಳಾಗಿದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹಡಗುಗಳು ಅಲ್ಲಿ ಸ್ಟಕ್ ಆಗಿದ್ದಾವೆ. ಹಡಗುಗಳು ಸ್ಟಕ್ ಆಗಿರೋದಷ್ಟೇ ಸಮಸ್ಯೆಯಲ್ಲ, ಆ ಭಾಗದಿಂದ ಜಗತ್ತಿನ 20% ಅಗತ್ಯತೆಯ ತೈಲ ಪೂರೈಕೆ ಆಗ್ತಾ ಇತ್ತು. ಸೌದಿ ಅರೇಬಿಯಾ, ಕುವೈತ್, ಬಹರೇನ್, ಇರಾನ್, ಇರಾಕ್ ಈ ರಾಷ್ಟ್ರಗಳಿಂದ ಬರ್ತಾ ಇದ್ದಂತಹ ತೈಲ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ. ಯಾವುದೇ ರಾಷ್ಟ್ರಗಳು, ಏಷ್ಯಾ ಖಂಡದ ರಾಷ್ಟ್ರಗಳು ತೈಲ ಬೇಕು ಅಂತಂದ್ರೆ ಅಮೆರಿಕಾದತ್ತ, ವೆನಿಜುವೆಲಾದತ್ತ ಮುಖ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ. ಅಮೆರಿಕಾಗೂ ಬೇಕಾಗಿದ್ದೇನೆ, ತನ್ನ ಲಾಭವನ್ನ ಅಮೆರಿಕ ನೋಡ್ಕೊಳ್ತಾ ಇತ್ತು. ಆದ್ರೆ ಇದರಿಂದ ಸೃಷ್ಟಿಯಾಗಿದ್ದು ಜಾಗತಿಕ ಸಂಕಷ್ಟ. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಸಂಕಷ್ಟದಲ್ಲಿದ್ದಾವೆ. ಅಟ್ಲೀಸ್ಟ್ ಈಗಲಾದ್ರೂ ಇದೊಂದು ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಬಂದುಬಿಟ್ರೆ ಜಗತ್ತಿಗೆ ಎದುರಾಗಿರುವಂತಹ ಈ ಕಂಟಕ ಏನಿದೆ ಅದು ನಿಧಾನಕ್ಕೆ ಸರಿಯುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.